ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದರಲ್ಲೂ ನಿಮ್ಮಂಥ ವಿದ್ಯಾರ್ಥಿಗಳು ಎಲ್ಲೂ ಹುಡುಕಿರು ಸಿಕ್ಕಿರೋದೆ ನಮಗೆ SLC ಮತ್ತು PUC ಕೇವಲ 16 ಜನ ಮಕ್ಕಳು ಮಾತ್ರ ಸಿಕ್ಕಿದ್ದಾರೆ ನಮಗೆ. ಯಾಕಂದರೆ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಸೇರಿಸ್ತಾ ಇದ್ದಾರೆ. ಯಾಕಂದರೆ ಆ ಕಾನ್ವೆಂಟಿಗೆ ಸೇರಿಸೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ನಾವೆಲ್ಲರೂ ಹೋಗ್ಬೇಕಾದ್ರೆ ಕನ್ನಡ ಜೊತೆಗೆ ನಾವು ಬೇರೆ ಭಾಷೆಗಳನ್ನು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಕಾನ್ವೆಂಟ್ಗಳು ಸೇರಿಸ್ತಾ ಇದ್ದಾವೆ. ಅದಕ್ಕೆ ಬಂಧುಗಳೇ, ತಮ್ಮ ಮನವಿ ಮಾಡ್ಕೊಳ್ತೀನಿ, ನಮ್ಮ ಪೋಷಕರು ಹೆಚ್ಚಿನದಾಗಿ ನೀವು ಅಭ್ಯಾಸಕ್ಕೆ ಒತ್ತು ಕೊಡಬೇಕಾಗುತ್ತೆ. ಮುಂದೆ ನಿಮ್ಗೆಲ್ಲರೂ ಹೈಯರ್ ಎಜುಕೇಷನ್ ಹೋಗೋಕ್ಕೆ ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ ಅಂತೇಳಿ, ಮತ್ತು ಈ ಸಮಾಜ ಯಾವಾಗಲೂ ನಿಮ್ಮ ಹಿಂದೆ ಇರುತ್ತೆ. ಮತ್ತು ಈ ಕನಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ವೇದಿಕೆ ಪ್ರತಿ ವರ್ಷವೂ ಇದು ನಂಬ್ಕೊಂಡು ಬರ್ತಲೇ ಇದೆ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ಮಕ್ಕಳನ್ನು ಪ್ರೋತ್ಸಾಹ ಕೆಲಸ ನಾವೆಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಮಾಡ್ತೀವಿ ಅಂತೇಳಿ ನಿಮ್ಮಲ್ಲಿ ಭರವಸೆ ಕೊಟ್ಟು, ನಮ್ಮ ಸಮಾಜ ಯಾವತ್ತಲಾದ್ರೂ ನಮ್ಮ ಹಿಂದೆ ಇರುತ್ತೆ. ಕಷ್ಟ ಕಾಲದಲ್ಲಿ ನಮ್ಮ ಸಮಾಜ ಯಾರಾದರೂ ಒಬ್ಬರನ್ನ, ಒಂದು ಸಂಘ ಸಂಸ್ಥೆಗಳು, ಸಮಾಜದ ಮುಖಂಡರುಗಳನ್ನ ಭೇಟಿ ಆದರೆ ನಮಗೆ ಎಷ್ಟೇ ಕಡು ಬಡತನ ಇದ್ದರೂ ಸಹ ಇವತ್ತು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರತಿಭೆ ಪುರಸ್ಕಾರ ನಾವೆಲ್ಲ ಮಾಡ್ತಾ ಇರೋದು. ಬಂಧುಗಳೇ, ನೀವು ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ನೀವೆಲ್ಲರೂ ಹೆಚ್ಚಿನದಾಗಿ ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಇವತ್ತು ವಿದ್ಯಾಭ್ಯಾಸ ಇಲ್ಲ ಅಂತಂದರೆ ನಾವು ಸಮಾಜದಲ್ಲಿ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆ ವಿದ್ಯೆಗಿರ್ತಕ್ಕಂಥ ಗೌರವ ಬೇರೆ ಎಲ್ಲೂ ಸಿಗೋದೇ ಇಲ್ಲ ನಮ್ಗೆ ಯಾರಿಗೂ. ಈಗ ನಿಮಗೆ ಅನಿಸಿರ್ಬೋದು, ರಾಜಕಾರಣಿಗಳಿಗೆ ಭಾರಿ ಗೌರವ ಇದೆ, ಬೇರೆ ದುಡ್ಡಿದ್ದವನಿಗೆ ಭಾರಿ ಗೌರವ ಇದೆ. ಇದೆಲ್ಲ ತಾತ್ಕಾಲಿಕ. ಅಧಿಕಾರ ಇರೋವರೆಗೂ ಮಾತ್ರ ರಾಜಕಾರಣಿ ಬೆಲೆ ಸಿಗುತ್ತೆ. ಅಧಿಕಾರ ಹೋಯ್ತು ಅಂತಂದ್ರೆ ಯಾರು ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಯಾರನ್ನು. ಆದರೆ ವಿದ್ಯೆ ಕಲ್ತಿರ್ತೀರಲ್ಲ ನೀವೆಲ್ಲರೂ, ಆ ವಿದ್ಯೆ ನಿಮಗೆ ಸುಮಾರು 60 ವರ್ಷಗಳವರೆಗೂ ನಿಮಗೆ ಅದು ಗೌರವ ಕೊಡ್ತಲೇ ಬರುತ್ತೆ. ಆ ನಿವೃತ್ತಿ ಆದ ತಕ್ಷಣ ಇವರು ನಮ್ಮ ಜಿಲ್ಲಾಧಿಕಾರಿ ಆಗಿದ್ದರು, ಇವರೊಬ್ಬರು ಮುಖ್ಯ ಕಾರ್ಯದರ್ಶಿ ಆಗಿದ್ದರು, ಒಬ್ಬ ತಹಸೀಲ್ದಾರ್ ಆಗಿದ್ದರು, ಒಬ್ಬ ಹೈಸ್ಕೂಲ್ ಟೀಚರ್ ಆಗಿದ್ದರು, ಒಬ್ಬ ಪಂಚಾಯತಿ PDO ಆಗಿದ್ದರು ಅಂತ ಹೇಳಿ ಇವತ್ತು ಊರಲ್ಲಿ ಜನ ನಮಗೆಲ್ಲ ಗೌರವ ಕೊಡ್ತಾರೆ. ಅದಕ್ಕೆ ನಾವೆಲ್ಲರೂ ವಿದ್ಯಾಭ್ಯಾಸವನ್ನು ಮುಂದಿನ ಪ್ರಜೆಗೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಅದನ್ನು ಒಂದು ಪ್ರತಿಷ್ಠೆಗೆ ತಗೊಳ್ಬೇಕಾಗುತ್ತೆ. ಪುರಸ್ಕಾರ ನಮ್ಮ ಕನಕ ಪತ್ತಿನ ಸಹಕಾರ ಸಂಘ ಆಗ್ಬೋದು, ಬೇರೆ ಬೇರೆ ಎಲ್ಲ ಮಾಡಿದಾರಂತ. ಮೊನ್ನೆ ಕೂಡ ಕನಕ ನೌಕರರ ಸಂಘದವರು ನಮ್ಮ ಸುರೇಶ್ ಅವರು ತುಂಬ ಅಚ್ಚುಕಟ್ಟಾಗಿ, ಅವರ ಸುರೇಶ್ ಮತ್ತು ಅವ್ರ ತಂಡ ತುಂಬ ಚೆನ್ನಾಗಿ ನಿಭಾಯಿಸ್ತು ಆ ಒಂದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರನ. ಅದು ಕೂಡ ಯಾಕಂದರೆ ಇವಾಗ ನಿಮ್ಗೆ ಈ 10 ಜನ ನೀವು ಇಲ್ಲಿ ತೊಗೊಂಡೋಗಿದ್ದೀರಾ ಅಂದರೆ, ನೀವು 10 ಜನ ಅಲ್ಲಿ 100 ಜನಕ್ಕೆ ಹೇಳ್ಕೊಂಡಿರ್ತೀರ. ನನಗಿವತ್ತು ಪುರಸ್ಕಾರ ಮಾಡಿದ್ರು ಶಾಂತಿನಿಗೆ ಅಂದರೆ ಕನಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘದವರು ನನಗೆ ಪುರಸ್ಕಾರ ಮಾಡಿದರು ಅಂತ ಹೇಳ್ಕೊಂಡಾಗ, ಅವರು ಮಿಕ್ಕಿದ್ದ ನಿಮ್ಮ ಅಕ್ಕ ತಂಗಿಯವರಿಗೆ, ಅಣ್ಣ ತಮ್ಮಗಳಿಗೆ, ಅವರು ನಿಮ್ಮ ಜೊತೆಯಲ್ಲಿರೋವಂಥವ್ರಿಗೆ ಅವ್ರಿಗೂ ಕೂಡ ತುಂಬ ಅನಿಸುತ್ತೆ, ನಾನು ಕೂಡ ಮುಂದಿನ ದಿವಸಗಳಲ್ಲಿ ನಾನು ಓದಿದ್ರೆ ನನಗೂ ಪುರಸ್ಕಾರ ಮಾಡ್ತಾರೆ ಅಂಥೇಳಿ ಅವ್ರಿಗೂ ಕೂಡ ತುಂಬ ಓದೋದಕ್ಕೆ ಹೆಚ್ಚಿನದಾಗ ಆಸಕ್ತಿ ಬರುತ್ತೆ. ಹಾಗಾಗಿ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಸದಾ ನಡೀತಾ ಇರಬೇಕು. ಹಾಗಾಗಿ ನಡೀತಾ ಇದ್ದರೆ ನಮ್ಮಲ್ಲೂ ಅಂದರೆ ನಮ್ಮ ಸಮಾಜದಲ್ಲೂ ಕೂಡ ಹೆಚ್ಚಿನದಾಗಿ ಶೈಕ್ಷಣಿಕವಾಗಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಶಿಕ್ಷಣ ಒಂದು ಕೊಟ್ಟರೆ ಬೇರೆ ಏನೂ ಕೊಡೋದು ಬೇಕಿಲ್ಲ. ಈಗ BK ಮಂಜುನಾಥ್ ಅವರು ಹೇಳ್ತಾ ಇದ್ರು, ಈಗಿನ ಪೋಷಕರು ಆಸ್ತಿಗಿನ ಹೆಚ್ಚಿನದಾಗಿ ಮಕ್ಕಳನ್ನ ಅವರ ಒಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಿದ್ದಾರೆ ಅಂತ. ಅದು ನಿಜವೂ ಕೂಡ. ಯಾಕಂದರೆ ನನಗೆ ಗೊತ್ತಿದ್ದಾಗೆ ಶಿರಾ ಟೌನಲ್ಲಿ ಒಂದು ಮಗು LKG UKGಯಿಂದ ಶಿಕ್ಷಣ ತಗೋಬೇಕು ಅಂದ್ರೆ ಮಿನಿಮಮ್ ವರ್ಷಕ್ಕೆ 50,000 ರಿಂದ 60,000 ಖರ್ಚು ಬರುತ್ತೆ ಒಂದು ಮಗುಗೆ. ಅಂಥದ್ರಲ್ಲೂ ಕೂಡ ಪೋಷಕರು ಅದನ್ನೆಲ್ಲ ಲೆಕ್ಕಿಸದೆ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗೆ ಸೇರಿಸ್ಕೊಂಡು ಅವ್ರನ್ನ ಬುದ್ಧಿವಂತರು ಮಾಡೋದಕ್ಕೆ ಅವರು ಎಷ್ಟೇ ಕಷ್ಟ ಆದರೂ ಕೂಡ ಅಲ್ಲಿ ನಾನು ನೋಡ್ದಂಗೆ ಎಷ್ಟೋ ಜನ ಗ್ರಾಮಾಂತರ ಪ್ರದೇಶದಿಂದ ಬಂದು ಟೌನಲ್ಲಿ ಮನೆ ಮಾಡಿಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ.
ಹಾಗಾಗಿ ಅವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪೋಷಕರಿಗೆ. ಯಾಕಂದರೆ ವಿದ್ಯೆನೇ, ಶಿಕ್ಷಣನೇ ಇದಕ್ಕೆಲ್ಲ. ನಾವೇನೇ ಹೇಳಿದ್ರು ಕೂಡ, ನಾವೇನೇ ಹಣ ಕೊಟ್ಟರು ಕೂಡ ಹಣ ಏನೂ ನಿಲ್ಲೋದಿಲ್ಲ. ಶಿಕ್ಷಣ ಒಂದೇ ಅವ್ರಿಗೆ ಪರ್ಮನೆಂಟಾಗಿ ನಿಲ್ಲೋದು. ಶಿಕ್ಷಣ ಒಂದು ನಮ್ಮ ಸಮಾಜದಲ್ಲಿ ನಾವು ಕೊಟ್ಟಿದ್ದೇ ಆದರೆ ಅವರು ಇನ್ನು ಮುಂದಿನ ದಿವಸಗಳಲ್ಲಿ ಅವರು 10 ಜನಕ್ಕೆ ಕೊಡ್ತಾರೆ, ಅವರು 10 ಜನಕ್ಕೆ ಸಹಾಯ ಮಾಡಿ ಅವರು 100 ಜನ ಆಗಿ, 100 ಜನ 1000 ಜನ ಆಗಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ನಾನು ಸಣ್ಣ ಒಂದು ಗುರುತಿಸಿದಾರಂದರೆ ಹಂತಕ್ಕೆ ಇವತ್ತು ಗೌಡಗೆರೆ ಹೋಬಳಿಗನ ಪ್ರತಿಭಾ ಪುರಸ್ಕಾರ ಗುರುತಿಸಿದ್ದಾರೆ. ಪಾಂಡುರಂಗಪ್ಪ ಸರ್ ಆಗಿರ್ಬೋದು, ಪಾತ್ಲಿಂಗಪ್ಪ ಸರ್ ಆಗಿರ್ಬೋದು, ಗಣ್ಯರೆಲ್ಲ ಇವತ್ತು ಒಂದು ವೇದಿಕೆ ಕಲ್ಪಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ ಇವತ್ತು ಯಾಕೆ ಸ್ಟ್ರೆಂತ್ ಕಮ್ಮಿ ಆಗೈತೆ ಅಂತ ನಮ್ಮ ಸರ್ ಹೇಳ್ತಿದ್ರು. ಕೆಲವು ಮಕ್ಕಳು 5ನೇ ಕ್ಲಾಸ್ಗೆ ಆಲೇ ಮುರಾರ್ಜಿಗೆ ಹೋಗ್ತಾರೆ, ಕೆಲವರು ಆಲೇ ನವೋದಯಕ್ಕೆ ಹೋಗ್ತಾರೆ. ಒಳ್ಳೊಳ್ಳೆ ಚೆನ್ನಾಗಿ ಓದೋರಿಗೆಲ್ಲ ಸ್ಕೋರ್ಸ್ ಇರುತ್ತೆ, ಹೋಗ್ತಾರೆ. ಅದರೊಳಗೆ ಅನುಕೂಲ ಇರೋರೆಲ್ಲ ಕಾರ್ಮೆಂಟಿಗೆ ಹೋಗ್ತಾರೆ. ಕೆಲವು ಇವಾಗ ಏನು ಇವತ್ತು ಇಲ್ಲಿ ಉಳ್ಕೊಂಡಿರೋವೇ ನಮಗೆ ಗಟ್ಟಿ ಪಿಂಡಗಳಿದ್ದಂಗೆ. ಈಗ ಇಲ್ಲೇನು ಗೌರ್ಮೆಂಟ್ ಶಾಲೆಗಳಿಗೆ ಓದಿರೋರ್ನ ಇವತ್ತು ನಮ್ಗೆ ಆಯ್ಕೆಯಾಗಿ ಈ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದೀರೋ ನೀವೇ ಇವತ್ತಿನ ದಿನ ಗ್ರೇಟ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಅವ್ರಿಗೆ ಯಾವುದೇ ಇವಾಗ ಈ ಥರ ಗುರುತಿಸಿ ಸಿಗೋಂಥ ಅವಕಾಶ ಸಿಗಲ್ಲ ಅವ್ರಿಗೆ. ಹಂಗಾಗಿನ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇವತ್ತೇನು 18 ಜನ ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದೀರೋ ಆ ಮಕ್ಕಳಿಗೆಲ್ಲ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದ ಇನ್ನೂ ಹೆಚ್ಚೆಚ್ಚು ಮಕ್ಕಳು ಬರಲಿ, ಇನ್ನೂ ಪರ್ಸೆಂಟೇಜ್ ತಗೊಂಡು ಬರಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತು. ಈ ಪ್ರತಿಭೆಯನ್ನು ಸ್ವೀಕರಿಸಂಥ ನೀವು ವಿದ್ಯಾರ್ಥಿಗಳು, ನಮ್ಮ ಸಮಾಜದ ವಿದ್ಯಾರ್ಥಿಗಳು ಇಷ್ಟಕ್ಕೇನೆ ನೀವು ಸೀಮಿತ ಆಗಬಾರ್ದು. ಆ ಪ್ರತಿಭೆಯಿಂದ ನೀವು ಬೆಳೆದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಾಗ ನಿಮ್ಮನ್ನು ಇಡೀ ಕುರುಬ ಸಮಾಜ ಎಲ್ಲ ಸಮಾಜದವರು ಗೌರವಿಸ್ತಾರೆ, ಎಲ್ಲ ಜಾತಿಯವರು ಗೌರವಿಸ್ತಾರೆ. ಆ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತೇಳಿ ಈ ದಿನ ನೀವೆಲ್ಲ ಒಂದು ಸಂಕಲ್ಪ ಮಾಡ್ಕೋಬೇಕು. ಸಮಾಜದ ಎಲ್ಲ ಬಂಧುಗಳು ಇವತ್ತು ನಮ್ಮ ಎಲ್ಲ ಗಣ್ಯ ಮಹಾಶಯರು ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ತಿಳ್ಕೊಂಡಿದ್ದೀನಿ. ನಮ್ಮ ಶಾಲೆ ಬಗ್ಗೆ, ತಮ್ಮೆಲ್ಲರ ಬಗ್ಗೆ ಶುಭಾಶಯ ಕೂಡಿ ಒಳ್ಳೆಯ ಮಾತುಗಳನ್ನಾಡಿದರೆ ಅದಕ್ಕೆ ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಗಳನ್ನ ಎಲ್ಲ ಗಣ್ಯ ಮಹಾಶಯರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನೀವು ಈಗೇನು SSLC ಪಾಸ್ ಆಗಿದ್ದಾರೆ, SSLC ಮತ್ತು PUC ಅದರಲ್ಲಿ ನೀಟು, CET, IIT ಅಂಕಗಳನ್ನ ಏನು ಪಡಿತಾ ಇದ್ದೀರಿ, ಇದು ನಿಮ್ಮ ಬದುಕನ್ನು ಕಟ್ಕೋಬೇಕಾದ್ರೆ ಮುಂದಿನ ಭವಿಷ್ಯ, ನಿಮ್ಮ ಬದುಕು ಹೇಗಿರಬೇಕು, ನಿಮ್ಮ ಭವಿಷ್ಯ ಆಗಿರಬೇಕು ಅಂತಕ್ಕಂಥದ್ದನ್ನ ನಿರ್ಣಯಿಸ್ತಕ್ಕಂತಹ ಒಂದು ಶಿಕ್ಷಣ. ಹಾಗಾಗಿ SSLC ಮತ್ತು PUC ನಿಮ್ಮ ಭವಿಷ್ಯದ ಹೆಬ್ಬಾಗಿಲು. ನೀವೇನಾಗಬೇಕು ಅದು ನಿರ್ಣಯಿಸ್ತಕ್ಕಂಥ ಒಂದು ಪ್ರಮುಖ ಘಟ್ಟ ಅಂತ ಹೇಳ್ಬಿಟ್ಟು ನಾವು ತಾವು ತಿಳ್ಕೋಬೇಕಾಗ್ತದೆ. ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬಂದಿದ್ವಿ. ಈಗ ತನುಜಾ ಅಂತ ಒಂದು ಹುಡುಗಿ ಮಾರ್ಕ್ಸ್ ಕೇಳಿದೆ, ಒಂದು 520 ಮಾರ್ಕ್ಸ್ ತೆಗೆದಿದ್ದೀನಿ ಸರ್ ಅಂತ ಹೇಳಿದ್ವಿ. ತುಂಬ ಖುಷಿ ಆಯಿತು. 520, 530 ಮಾರ್ಕ್ಸ್ ತೆಗೆದ್ರೆ ಸರ್ಕಾರಿ ಶಾಲೆಗಳಿಗೆ ಭಾಳ ಕಷ್ಟ ಆಗ್ತದೆ. ಅಂತಹ ಸಾಧನೆ ಮಾಡಿರ್ತೀರಿ ನೀವು. ನೀವು ಮುಂದೆ ಏನು ಮಾಡಬೇಕು, ಒಂದು ವಿಷನ್ ಇಟ್ಕೊಂಡು ಓದಬೇಕು, ಒಂದು ಕನಸು ಕಾಣಬೇಕು, ಒಂದು ಗುರಿ ಇಟ್ಕೋಬೇಕು, ಒಂದು ಉದ್ದೇಶ ಇಟ್ಕೊಂಡು ಹೋಗ್ಬೇಕು. ನಾನು KS ಮಾಡಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ವೆಟರ್ನರಿ ಸೈನ್ಸ್ ಓದಬೇಕು, ಅಗ್ರಿಕಲ್ಚರ್ ಸೈನ್ಸ್ ಓದಬೇಕು, ಅಥವಾ KS ಪಾಸ್ ಮಾಡಿಕೊಂಡು ತಹಶೀಲ್ದಾರ್ ಆಗಬೇಕು, ಮತ್ತು IAS ಮಾಡಿಕೊಂಡು IPS ಮಾಡಿಕೊಂಡು DC ಅಥವಾ SP ಆಗಬೇಕು ಅಂತಕ್ಕಂಥ ಈ ಥರದ ಒಂದು ವಿಷನ್ ಇಟ್ಕೋಬೇಕು. ಆ ವಿಷನ್ ಇಟ್ಕೊಂಡ್ಮೇಲೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರಬೇಕಾಗ್ತದೆ. ಆತ್ಮವಿಶ್ವಾಸ ಮತ್ತು ಛಲ ಬರಬೇಕು. ನಿಮ್ಮಲ್ಲಿ ಚಾಲೆಂಜಾಗಿ ತೆಗೆದುಕೋಬೇಕು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ದೆನ್ ಓನ್ಲಿ ಯು ಕ್ಯಾನ್ ಗೆಟ್ ರೀಚ್ ಯುವರ್ ಗೋಲ್. ನಿಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು.